So, hi guys, let's start with today's vlog. You might be wondering that why I came this side. ಯಾರೋ ನರ್ಸರಿ ಮಾಡಿದ್ದಾರೆ ಇಲ್ಲಿ. ಈ ಸೈಡ್ ಬರೋದಕ್ಕೆ ಒಂದು ರೀಸನ್ ಇದೆ, ನೇಚರನ್ನ ತೋರಿಸೋಣ ಅಂತ. ನೇಚರನ್ನು ತೋರಿಸ್ಕೊಂಡು ಹಂಗೆ ಒಂದು ವ್ಲಾಗ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ, ಸರಿನಾ? ಸೊ today's topic will be air, self realization on air ಬಗ್ಗೆ ಯಾವತ್ತು ಜನಗಳು ಕೇರೇ ಮಾಡಿಲ್ಲ. we breathe more than 20,000 times a day. we take in and take out air 20,000 times a day. do you people realize that? ಯಾವತ್ತಾದರೂ ಅದನ್ನು ರಿಯಲೈಸ್ ಮಾಡಿದ್ದೀರಾ? 20,000 ಟೈಮ್ಸ್ ನಾವು ಏರನ್ನು ಬ್ರೀತ್ ಮಾಡ್ತೀವಿ. ಅದು ಯಾವತ್ತೂ ನಾವು ರಿಯಲೈಸ್ ಮಾಡೇ ಇಲ್ಲ. ನಮ್ಮ ಡೇ ಟು ಡೇ ಲೈಫಲ್ಲಿ ಅಷ್ಟು ಬ್ಯುಸಿಯಾಗಿ ಹೋಗಿದ್ದೀವಿ. ಸೊ ಇವತ್ತೇನಂದರೆ ಅದನ್ನು ರಿಯಲೈಸ್ ಮಾಡಿಕೊಂಡು ವಿಲ್ ಜಸ್ಟ್ ಗೋ ಥ್ರೂ ಆ್ಯಂಡ್ ಕನ್ಕ್ಲೂಷನ್. ಈಗ ಏನಾಗಿದೆ ಅಂದರೆ, ಸಿಟಿ ಸೈಡ್ಸಲ್ಲಿ ನಾವು ತಗೊಳ್ಳೋ ಅಂಥ ಗಾಳಿ ಎಷ್ಟು ಪೊಲ್ಯೂಟ್ ಆಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರೋ ವಿಚಾರ. ನಿಮಗೆಲ್ಲರಿಗೂ ಗೊತ್ತೇ ಇದೆ ನೋಡಿ. ಈ ನೇಚರ್ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಸಿಗುತ್ತೆ ನಿಮಗೆ? ನೇಚರ್ ಎಲ್ಲೂ ಸಿಗಲ್ಲ ನಿಮ್ಮ ಬ್ಯಾಂಗ್ಳೂರಿಗೆ. ನೇಚರ್ ಬೇಕಂದರೆ ನೇತರ ಹಳ್ಳಿಗಳ ಸೈಡ್ ಹೋಗಿ, ಎಲ್ಲಾದರೂ ಫಾರೆಸ್ಟ್ ಅದು ಇದು ಇರೋ ಕಡೆನೇ ಹೋಗಿ ನೇಚರು ನೋಡಬೇಕು ಅಷ್ಟೇ. ಇಲ್ಲಿ ಹೋಗೋದಕ್ಕೆ ರೋಡ್ ಇಲ್ಲ ಅನಿಸುತ್ತೆ. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ಟುಡೇ ವಿಲ್ ಟಾಕ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಏರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ, ಇವಾಗ ನಾವು ತಗೊತಿರೋ ದ ಏರ್ ವಿಚ್ ವಿ ಆರ್ ಬ್ರೀದಿಂಗ್ ಇಸ್ ನಾಟ್ ಸೂಟೇಬಲ್ ಫಾರ್ ಅವರ್ ಬಾಡಿ, ರೈಟ್? ನಮಗೇನು ಆಕ್ಸಿಜನ್ ಲೆವೆಲ್ ಸಿಗ್ತಿತ್ತು ಮುಂಚೆ, ಇವಾಗ ಏರಲ್ಲೆಲ್ಲ ಕಾರ್ಬನ್ ಮಾಲಿಕ್ಯೂಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ಇಲ್ಲಿ ಮುಂದಕ್ಕೆ ಹೋಗಿ ಲೆಫ್ಟ್ ತೊಗೊಂಡು ಹೋಗ್ಬಿಡೋಣ ಇರಿ. ಎಸ್ಕೇಪ್ ಆಗೋಣ ಫಸ್ಟ್ ಈ ಪ್ಲೇಸಸ್ಸಿಂದ. ಈ ಪ್ಲೇಸಸ್ಸಲ್ಲಿ ಯಾರಾದರೂ ವಿಡಿಯೋಸ್ ಮಾಡೋದು ನೋಡಿದ್ರೆ ಬೈಕೊತಾರೆ. ಸುಮ್ಮನೆ ಕ್ವಶನ್ಸ್ ಕೇಳ್ತಾರೆ, ಯಾಕಪ್ಪ ಈ ಜಾಗಕ್ಕೆ ಬಂದಿದ್ಯಾ, ಯಾಕಪ್ಪ ಇಲ್ಲಿ ವಿಡಿಯೋಸ್ ಮಾಡ್ತೀಯಾ, ಏನು ವಿಡಿಯೋಸ್ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತ ಸುಮ್ಮನೆ ಇಲ್ಲಾರ್ದಿರೋ ಇರೋ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಸೊ ಬೆಟರ್ ಏನಂದರೆ, ಯಾರು ಇಲ್ದಿರೋ ಇರೋ ಜಾಗಕ್ಕೆ ಹೋಗಿ ನಾವು ನಮ್ಮ ಡಿಸ್ಕಷನ್ ಕಂಟಿನ್ಯೂ ಮಾಡ್ಕೊಬೋದು. ಸ್ಟ್ರೈಟಾಗಿ ಹೋಗಿ ರೈಟ್ ತಗೊಂಡ್ರೆ ಅಲ್ಲಿ ಖಾಲಿಯಾಗಿರುತ್ತೆ ಜಾಗ. ನೋಡಿ, ನೀವೆಲ್ಲಿ ನೋಡಿರೋ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಬಿಲ್ಡಿಂಗ್. ಕಷ್ಟಪಟ್ಟು ಆ ಕಡೆ ಕೆರೆ ಕಡೆ ಹೋಗ್ಬಿಟ್ಟು ನಿಮಗೋಸ್ಕರ ನೇಚರ್ ತೋರ್ಸೋಕ್ಕೆ ಅಂತ ಹೋಗಿದ್ದು. ಇನ್ಕ್ರೀಸ್ ಆಫ್ ಪೊಲ್ಯೂಟೆನ್ಸ್ ಆ್ಯಂಡ್ ದಿ ಕಾರ್ಬನ್ ಮಾಲಿಕ್ಯೂಲ್ಸ್ ಇನ್ ಏರ್ lungs is lacking behind the natural capacity of consuming oxygen. ನಮ್ಮ ಬಾಡಿಗೆ ಆಕ್ಸಿಜನ್ ಡೆಫಿಷಿಯನ್ಸಿ ಇದ್ದರೆ ಏನಾಗುತ್ತೆ ಹೇಳಿ? ಸೆಲ್ಸಿಗೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಸಿಗಲ್ಲ. what happens is our organs become weak day by day. This is the topic which you people have to realize in your day to day life, but you are not doing it. What you want is just money is what you people are looking out for. Money is not everything, dude. Only if you have health, you have thousands of dreams. If you don't have health, you have only one dream. That's of having a good health. ಸೊ ಏರಿನ ಇಂಪಾರ್ಟೆನ್ಸ್ ಏನು? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ, ನೀವು ಉಸಿರಾಡ್ತಾ ಇದ್ದೀರಾ. ಸೊ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಕಂಟ್ರೋಲ್ ಇದೆಯಾ? ಕಂಟ್ರೋಲ್ ಇಲ್ಲ ಅಂದರೆ ಇಟ್ಸ್ ಕಾಲ್ಡ್ ಇನ್ವಾಲಂಟರಿ ಆ್ಯಕ್ಷನ್ಸ್ ಟೇಕಿಂಗ್ ಪ್ಲೇಸ್, ರೈಟ್? ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂದರೆ ನಮ್ಗೆ ಗೊತ್ತಿಲ್ದಿರಾನೆ ಅದು ಆಗ್ತಿದೆ, ಬಟ್ ವಿ ಆರ್ ನಾಟ್ ಇನ್ ಟು ಇಟ್, ನಾಟ್ ಟೇಕಿಂಗ್ ಎನಿ ಕಂಟ್ರೋಲ್ ಇನ್ ಇಟ್, ರೈಟ್? ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್ ಆ್ಯಂಡ್ ಇಟ್ಸ್ ಹ್ಯಾಪನಿಂಗ್ ಕಂಟಿನ್ಯೂಸ್ಲಿ. ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಿರೋ ಹಂಗೆ, ನಿಮ್ಗೆ ಗೊತ್ತಿಲ್ಲ, ವಿ ಬ್ರೀತ್ ಮೋರ್ ದೆನ್ 20,000 ಟೈಮ್ಸ್ ಅ ಡೇ. ಜಸ್ಟ್ ಟೇಕ್ ಒನ್ ಲಾಂಗ್ ಬ್ರೆತ್ ಆ್ಯಂಡ್ ರಿಲೀಸ್ ಆಫ್ ದಿ ಬ್ರೆತ್. ನಿಮಗೆ ಅರ್ಥ ಆಗುತ್ತೆ. ಬ್ರೆತ್ ತಗೊಂಡು ನೀವು ಉಸಿರಾಡೋದನ್ನ ಬಿಡೋದು, ಇಟ್ಸ್ ಒನ್ ಸಿಂಗಲ್ ಬ್ರೆತ್. ನೀವು ಆ ಥರ ಮೋರ್ ದೆನ್ 20,000 ಟೈಮ್ಸ್ ಬ್ರೆತ್ ತಗೊತೀರ. ಬ್ರೆತ್ ತಗೊಂಡಾಗ ಏನಾಗುತ್ತೆ, ನಮ್ಮ ಲಂಗ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ
ಆ್ಯಂಡ್ ಇಟ್ ಟೇಕ್ಸ್ ಇನ್ ಆಕ್ಸಿಜನ್ ಆ್ಯಂಡ್ ಗಿವ್ಸ್ ಔಟ್ ಕಾರ್ಬನ್ ಡೈಆಕ್ಸೈಡ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಲಂಗ್ಸು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಕೊಟ್ಟರೆ ತಾನೇ ನಮ್ಮ ಆರ್ಗನ್ಸ್ಗೆ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಅನ್ನೋದು ಸಿಗೋದು. ನಮ್ಮ ಆರ್ಗನ್ಸ್ಗಾಗಿರಲಿ, ನಮ್ಮ ಬಾಡಿ ಸೆಲ್ಸ್ಗಾಗಿರಲಿ ಆಕ್ಸಿಜನ್ ಸಪ್ಲೈ ಸಿಗೋದು ಆ್ಯಂಡ್ ಅವರ್ ಲಂಗ್ಸ್ ಇಸ್ ವರ್ಕಿಂಗ್ ಇನ್ ಇಟ್ಸ್ 100%. ನಮ್ಮ ಲಂಗ್ಸ್ ಏನಾಗ್ತಿದೆ ಅಂದರೆ ಇವಾಗಿರೋ ಪೊಲ್ಯೂಷನ್ಗೆ ಆ್ಯಂಡ್ ದಿ ಕಾರ್ಬನ್ ಮಾಲಿಕ್ಯೂಲ್ಸ್ ಇನ್ ದಿ ಏರ್ is causing the deficiency in the working of lungs. ಅದನ್ನು ಟೇಕ್ ಬ್ಯಾಕ್ ಮಾಡಬೇಕಂದ್ರೆ ನಾವು ತಿರ್ಗಾ ಬ್ಯಾಂಗ್ಳೂರ್ನ ಫಾರೆಸ್ಟ್ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಯು ಶುಡ್ ಗೆಟ್ ಇನ್ ಟು ಅವೇರ್ನೆಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್. ನೀವು ಎಷ್ಟು ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ನೀವು ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮ್ಗೆ ಅಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ಬ್ಯಾಂಗ್ಳೂರಲ್ಲಿ. ನಿಮ್ಗೆ ಗೊತ್ತಿರೋ ಹಂಗೆ ನೀವು ಎಲ್ಲೇ ನೋಡಿದ್ರೂ, ಯಾವುದೇ ಸಂದಿಗೊಂದಿಲ್ಲಿ ನೋಡಿದ್ರೂ ಒಂದು ಗಿಡ ಮರ ಕಾಣಿಸಲ್ಲ ನಿಮಗೆ. ನಿಮಗೆ ಕಾಣಿಸೋದೇನೆಂದರೆ ಜಸ್ಟ್ ಬಿಲ್ಡಿಂಗ್ಸ್ ಆ್ಯಂಡ್ ಹೌಸಸ್. ಎಲ್ಲ ಕಡೆ ಕಾಂಕ್ರೀಟು, ಬಿಲ್ಡಿಂಗ್ಸು, ಹೌಸಸ್ಸೇ ಕಾಣಿಸೋದು ನಿಮಗೆ. ಫ್ರೆಶ್ ಏರ್ ಅನ್ನೋದು ಎಲ್ಲಿಂದ ಸಿಗ್ತಿದೆ ನಿಮಗೆ? ಎಲ್ಲೋ ಅಷ್ಟೋ ಎಷ್ಟೋ ಉಳ್ಕೊಂಡಿರೋ ಮರ ಗಿಡಗಳಿಂದ ಆ ಫ್ರೆಶ್ ಏರ್ ಅನ್ನೋದು ಸಿಗ್ತಿದೆ. ಅಮೆಝಾನ್ ರೈನ್ ಫಾರೆಸ್ಟ್, it's the heart of oxygen, right? That's the main processing house of oxygen. Majority of the oxygen is produced from there itself.